ನಮಸ್ಕಾರ. ನಾನು ಇಂದು ನಮ್ಮ ಕಲಬುರಗಿಗೆ ಆಗಮಿಸಿದಾಗ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದ. ಯಾಕಂತಂದ್ರ ನಾ 2021ರಿಂದ ನಮ್ಮ ಸುದ್ದಿಯನ್ನು ಎಲ್ಲ ಮಾಡಿ ನನಗೆ ಈ ಮಟ್ಟಕ್ಕೆ ಕಳಿಸಿದಾರ ಅಂತಂದ್ರೆ ನಾನು ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕಾಗ್ತದ. ನಾನು ರಮೇಶ್ ಜಾಧವ್ ಗೋಲ್ಡ್ ಮೆಡಲ್ ಮೊನ್ನೆ ಥೈಲ್ಯಾಂಡ್ ಅಲ್ಲಿ ಅಬಿಲಿಟಿ ಗೇಮ್ ನಡೆಯುವಾಗ ಅಲ್ಲಿ ನಾನು ಗೋಲ್ಡ್ ಮೆಡಲ್ ಆಯ್ತು. ಜಾವ್ಲಿನ್ ಥ್ರೋ ಅಲ್ಲಿ ಬಹಳ ನಮ್ಕಿಂತ ಹೆಚ್ಚು ಖುಷಿ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕ ಭಾರತ ದೇಶ ಮತ್ತು ಹೆಚ್ಚು ಖುಷಿ ಅಂದ್ರೆ ನಮ್ಮ ಕಲಬುರಗಿ ಭಾಗ ಆಗಿದೆ ಅಂತ ಸಂತೋಷ ಗೊತ್ತಾಗ್ತಾ ಇದೆ ಇಲ್ಲಿ ಬಂದವಾಗ. ಇನ್ನೊಂದು ಹೇಳ್ಬೇಕಂತಂದ್ರ ನಮ್ದ ಕಲಬುರಗಿ ಜನರು, ಸ್ವಾಭಿಮಾನ ಜನರು ಎಲ್ಲರೂ ನಮಗೆ ನನ್ನ ಮಗ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಅಂತಂದ್ರೆ ಎಲ್ಲರೂ ಸಂಭ್ರಮ ಆಚರಣೆ ಮಾಡಿ ದೀಪಾವಳಿ ಹಬ್ಬಕ್ಕಿಂತ ಹೆಚ್ಚು ಆಚರಣೆ ಮಾಡಿದ್ದಾರೆ. ನಮ್ಮ ಕಲಬುರಗಿ ಜನ ಮತ್ತು ನಮ್ಮ ಇಡೀ ಕರ್ನಾಟಕ ಮತ್ತು ಭಾರತ ದೇಶವರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದ. ಯಾಕಂತಂದ್ರೆ ನಮ್ಮಂತವ್ರಿಂತ ಅಂಗವಿಕಲದವರಿಗೆ ಗುರುತಿಸಿ ನಮ್ಮ ಅಂಗವಿಕಲದವರು ಮುಂದೆ ಬರಬೇಕು ಅಂತ ಹೇಳಿ ನಮ್ಮ ಸರ್ಕಾರವನ್ನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ಮೋದಿ ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ, ನಮ್ಮ ಅಂಗವಿಕಲದವರಿಗೆ 4 ತಿಂಗಳು ಟ್ರೈನಿಂಗ್ ಕೊಟ್ಟು ಎಲ್ಲ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದ್ರೆ ನಮ್ಮ ಎಲ್ಲಾ ಸುದ್ದಿಯನ್ನು ವಾಹಿನಿಯನ್ನು ಮಾಡ್ಬೇಕಾತಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಹಳ ಸಪೋರ್ಟ್ ಮಾಡಿದ್ದೀರಿ. ಮತ್ತ ಮುಂದಿನ ದಿನಗಳಲ್ಲಿ ನಮ್ಮ ಕಲಬುರಗಿ ಭಾಗದಿಂದ ನಮ್ಮ ಅಂಗವಿಕಲದವರು ಕ್ರೀಡೆಯಲ್ಲಿ ಬೆಳಿಬೇಕು. ಮತ್ತ ಅಂಗವಿಕಲದವರು ಯಾವುದೇ ರೀತಿಯಾಗಿ ಕಡಿಮೆ ಇರಬಾರ್ದು. ಮನೆಯಲ್ಲಿ ಕುಂತು ಯಾವ್ದು 2 ಕೈ 2 ಕಾಲು ಅಂಗಗಳು ಕೊಡ್ತಾರೆ, ಆದ್ರೆ ಮನೆಯಲ್ಲಿ ಕುಂತ್ಕೊಂಡು ಕೆಲಸ ಮಾಡಲ್ಲ ತಂದೆ ತಾಯಿದವ್ರಿಗೆ ಹೇಳೋದು. ನಾನು ಇನ್ನೊಂದು ಹೇಳ್ತೀನಿ, ಯಾವುದೇ ಒಂದು ಗುಟ್ಕಾ ಮತ್ತು ಡ್ರಿಂಕ್ಸ್ ಅನೇಕರ ಚಟಗಳಲ್ಲಿ ತೊಡಗಿಸ್ತಾರೆ, ಎದ್ದವ್ರು ಎಲ್ಲರೂ ಕೊಟ್ಟಿರ್ತಾರೆ.